Hi students, welcome to our online video class. So in this video I am going to explain how to calculate the profits in life insurance companies. That is how to prepare the valuation balance sheet and how to distribute the profit so arrived at. ಅಂದರೆ ಲೈಫ್ ಇನ್ಶೂರೆನ್ಸ್ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟನ್ನು ಹೇಗೆ ಪ್ರಿಪೇರ್ ಮಾಡೋದು ಮತ್ತು ಅಲ್ಲಿ ಬಂದಂತಹ ಒಂದು ಸರ್ಪ್ಲಸನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು 3-4 ಪ್ರಾಬ್ಲಮ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಇದು ಸಾಮಾನ್ಯವಾಗಿ ಒಂದು 10 ಮಾರ್ಕ್ಸ್ಗೆ ಬರತಕ್ಕಂಥ ಒಂದು ಕಂಪಲ್ಸರಿ ಕ್ವಶನ್ ಇದು. ಸೊ ಪ್ರತಿಯೊಂದು ಕ್ವಶನ್ ಪೇಪರ್ದಲ್ಲೂ ಈ ಥರದ ಒಂದು ಪ್ರಾಬ್ಲಮ್ಸ್ಗಳು ಬಂದೇ ಬರ್ತದೆ. ಸೊ ಆದ್ದರಿಂದ ನೀವು ಗಮನ ಕೊಟ್ಟು ಈ ಥರದ ಒಂದು ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ಬೇರೆ 1-2-3 ಸ್ಟೇಟ್ಮೆಂಟ್ಸ್ಗಳನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ನೀವು ನೋಡ್ಕೋಬೇಕು. ಇದೊಂದು ಮೊದಲನೇ ಪ್ರಾಬ್ಲಮ್ ಏನಿದೆ ಅಂತಂದರೆ, ಲೈಫ್ ಇನ್ಶೂರೆನ್ಸ್ ಫಂಡ್ ಅಂತ ಕೊಟ್ಟಿದ್ದಾರೆ. ಎಷ್ಟು 10 ಲಕ್ಷ ಇದೆ. ನೆಟ್ ಲಯಬಿಲಿಟಿ ಆ್ಯಸ್ ಪರ್ ಆ್ಯಕ್ಚುರಿಯಲ್ ವ್ಯಾಲ್ಯೂಯೇಷನ್ ಅಂತೇಳಿ 8 ಲಕ್ಷ ಕೊಟ್ಟಿದ್ದಾರೆ. ಸೊ ಜಸ್ಟ್ ಸಿಂಪಲ್ ಏನು ಅಂದರೆ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್ ನಿಮಗಾಗಲೇ ಒಂದು ಫಾರ್ಮ್ಯಾಟನ್ನು ಕಳಿಸಿದ ಹಾಗೆ ಈ ಥರ ಇರ್ತದೆ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್ ಅಂತಂದರೆ. ಸೊ ಇದರಲ್ಲಿ ನೀವು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡಲ್ಲಿ ನೆಟ್ ಲಯಬಿಲಿಟಿ ಅಂಥೇಳಿ ಬರೀಬೇಕು. ಆ್ಯಸ್ ಪರ್ ದಿ ಆ್ಯಕ್ಚುರಿಯಲ್ ವ್ಯಾಲ್ಯೂಯೇಷನ್ ಅಲ್ಲಿ ಏನು ಕೊಟ್ಟಿದ್ದಾರಲ್ಲ 8 ಲಕ್ಷ ಅದನ್ನು ತೊಗೋಬೇಕು. ಕ್ರೆಡಿಟ್ ಸೈಡಲ್ಲಿ ಲೈಫ್ ಫಂಡ್ ಅಂಥೇಳಿ ಆ್ಯಸ್ ಪರ್ ಬ್ಯಾಲೆನ್ಸ್ ಶೀಟ್ ಏನು ಕೊಟ್ಟಿದ್ದಾರೆ ಅಮೌಂಟ್ 10 ಲಕ್ಷ ಅದನ್ನು ತೊಗೋಬೇಕು. ಬ್ಯಾಲೆನ್ಸ್ ಮಾಡಬೇಕು. 10 ಲಕ್ಷ ಜಾಸ್ತಿ ಇದೆ ಅದನ್ನು ಟೋಟಲ್ದಲ್ಲಿ ಬರ್ಕೊಂಡು ಅದನ್ನು ಡೆಬಿಟ್ ಸೈಡಲ್ಲಿ ಬರ್ಕೊಂಡ್ಬಿಟ್ಟು ಕಳೆದಾಗ ನಮಗೆ 2 ಲಕ್ಷ ರೂಪಾಯಿ ಬರುತ್ತೆ. ದಿಸ್ ಈಸ್ ದ ಸರ್ಪ್ಲಸ್ ಅಂಥೇಳಿ. ಅಂದರೆ ಇದು ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಸರ್ಪ್ಲಸ್ ಆಗಿ ಬಂದಿರತಕ್ಕಂಥ ಒಂದು ಅಮೌಂಟ್. ಇದು ಒಂದು ಸಿಂಪಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ಮು ಸ್ವಲ್ಪ ಆದ ಒಂದು ಅಡ್ಜಸ್ಟ್ಮೆಂಟ್ ಸೇರ್ಕೊಂಡೈತೆ. ಇದರಲ್ಲಿ ಲೈಫ್ ಇನ್ಶೂರೆನ್ಸ್ ಫಂಡ್ ಅಂಥೇಳಿ ಒಂದಿದೆ 10 ಲಕ್ಷ, ನೆಟ್ ಲಯಬಿಲಿಟಿ 8 ಲಕ್ಷ ಇದೆ, ಇಂಟರಿಮ್ ಬೋನಸ್ ಪೇಯ್ಡ್ ಅಂಥೇಳಿ 1 ಲಕ್ಷ ಕೊಡ್ತಾರೆ ಸಾಮಾನ್ಯ. ಸೊ ಇಲ್ಲೂ ಕೂಡ ನೀವು ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟನ್ನು ಬರೀಬೇಕು ಮತ್ತು ಸ್ಟೇಟ್ಮೆಂಟ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟನ್ನು ಮಾಡಬೇಕು. ಈ ಪ್ರಾಬ್ಲಮ್ದಲ್ಲೂ ಹಿಂದಿನ ಪ್ರಾಬ್ಲಮ್ದ ಹಾಗೆ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಡೆಬಿಟ್ ಸೈಡಲ್ಲಿ ನೆಟ್ ಲಯಾಬಿಲಿಟಿಯನ್ನು ಬರ್ಕೋಬೇಕು 8 ಲಕ್ಷ. ಅದೇ ಥರ ಕ್ರೆಡಿಟ್ ಸೈಡಲ್ಲಿ ಲೈಫ್ ಫಂಡ್ ಅಂಥೇಳಿ ಅಲ್ಲೇನು ಕೊಟ್ಟಿದ್ದಾರೆ 10 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿಯನ್ನು ಇಲ್ಲಿ ಬರೀಬೇಕು. ಆಮೇಲೆ ಇದನ್ನು ಬ್ಯಾಲೆನ್ಸ್ ಮಾಡಿದಾಗ ಮತ್ತು ಅಂದರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಅದನ್ನು ಡೆಬಿಟ್ ಸೈಡಿಗೆ ತೊಗೊಂಬಂದು ಟೋಟಲ್ 10 ಲಕ್ಷ ಬರ್ಕೊಂಡು 10 ಲಕ್ಷದಲ್ಲಿ 8 ಲಕ್ಷ ಕಳೆದ್ರೆ ಇನ್ನು 2 ಲಕ್ಷ ರೂಪಾಯಿ ಬರುತ್ತೆ. ದಟ್ ಈಸ್ ಕಾಲ್ಡ್ ಆ್ಯಸ್ ಎ ಸರ್ಪ್ಲಸ್, ಹೆಚ್ಚುವರಿ ಅಮೌಂಟ್ ಅಂತ ಅಥವಾ ಪ್ರಾಫಿಟ್ ಅಂತ ಅದು. ಸೊ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ನೀವು ಒಂದು ಸ್ಟೇಟ್ಮೆಂಟನ್ನು ತಯಾರು ಮಾಡಬೇಕು. ಅದಕ್ಕೆ ಅಂತ ಹೇಳ್ತೀವಿ ಡಿಸ್ಟ್ರಿಬ್ಯೂಷನ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಥವಾ ಸ್ಟೇಟ್ಮೆಂಟ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಂಥೇಳಿ. ಸೊ ಇದರಲ್ಲಿ ನೀವೇನು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಬಿಗಿನ್ ವಿತ್ ದ ಪ್ರಾಫಿಟ್ ಆ್ಯಸ್ ಪರ್ ದಿ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್. ಪ್ರಾಫಿಟ್ ಆ್ಯಸ್ ಪರ್ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್ ಅಂತೇಳಿ ಹಿಂದೆ ಏನು ಮಾಡಿದ್ದೀವಲ್ಲ ಅದರಲ್ಲಿ 2 ಲಕ್ಷ ರೂಪಾಯಿ ಏನು ಬಂದಿದೆ ಪ್ರಾಫಿಟ್ಟು ಅದನ್ನು ನಾವಿಲ್ಲಿ ತೊಗೊಳ್ತಾ ಇದ್ದೀವಿ. ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟದಲ್ಲಿ 2 ಲಕ್ಷ ರೂಪಾಯಿ ಏನು ಇದೆ ಹಿಂದಿನ ಇದು ಪ್ರಾಫಿಟಲ್ಲಿ, ಸೊ ಅದನ್ನು ನಾವು 2 ಲಕ್ಷ ರೂಪಾಯಿ ತೊಗೊಂಡಿದ್ದೀವಿ. 2 ಲಕ್ಷ ರೂಪಾಯಿ. ಸೊ ಇಲ್ಲಿ ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಆ್ಯಡ್ ದ ಇಂಟೀರಿಮ್ ಬೋನಸ್ ಪೇಯ್ಡ್. ಇಲ್ಲಿ ಹೇಳಿದ್ದಾರೆ ಇಂಟೀರಿಮ್ ಬೋನಸ್ ಪೇಯ್ಡ್ ಅಂತೇಳಿ 1 ಲಕ್ಷ ರೂಪಾಯಿ ಇದೆ. ಸೊ ಆ್ಯಡ್ ಇಂಟೀರಿಮ್ ಬೋನಸ್ ಪೇಯ್ಡ್ ಅಂತೇಳಿ ಆ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟಿಗೆ ನೀವು ಇದನ್ನ ಆ್ಯಡ್ ಮಾಡಬೇಕು. ಇದನ್ನ ಸೊ 2 ಲಕ್ಷ ಪ್ಲಸ್ 1 ಲಕ್ಷ ಅಂದರೆ ಟೋಟಲ್ ಪ್ರಾಫಿಟ್ಟು ಈ ವರ್ಷದ್ದು ಎಷ್ಟಾಗ್ತದೆ ಅಂತಂದರೆ 3 ಲಕ್ಷ ರೂಪಾಯಿ ಆಗುತ್ತೆ. ಸೊ ಇದನ್ನು ಈ 3 ಲಕ್ಷ ರೂಪಾಯಿಯನ್ನು ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಅಮಾಂಗ್ ದಿ ಪಾಲಿಸಿ ಹೋಲ್ಡರ್ಸ್ಗಳ ಮಧ್ಯೆ. ಅಂದರೆ ಸಾಮಾನ್ಯವಾಗಿ ನಾನು ಹೇಳಿದ್ದೆ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಟೋಟಲ್ ಪ್ರಾಫಿಟಲ್ಲಿ 95% ಆಫ್ ದಿ ಸರ್ಪ್ಲಸ್ ಈಸ್ ಟು ಬಿಲಾಂಗ್ ಟು ದ ಪಾಲಿಸಿ ಹೋಲ್ಡರ್ಸ್ ಆ್ಯಂಡ್ ದಿ ರಿಮೈನಿಂಗ್ 5% ಈಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಆ್ಯಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತ. ಯಾವುದಕ್ಕೆ 95%ಅನ್ನು ಪಾಲಿಸಿ ಹೋಲ್ಡರ್ಸ್ಗಳ ಮಧ್ಯೆ ಹಂಚಬೇಕು, ಇನ್ನು ಉಳಿದಿರ್ತಕ್ಕಂಥ 5%ಅನ್ನು ಕೇಂದ್ರ ಸರ್ಕಾರ ಯಾವ ರೀತಿ ಹೇಳ್ತದೋ ಆ ಥರ ಮಾಡಬೇಕು. ಸೊ ಈಗ 3 ಲಕ್ಷ ರೂಪಾಯಿ ಟೋಟಲ್ ಪ್ರಾಫಿಟ್ ಇದೆ. ಅದರಲ್ಲಿ ಪಾಲಿಸಿ ಹೋಲ್ಡರ್ಸ್ ಶೇರ್ ಅಂತ ಅಂದರೆ 95% ಆಫ್ 3 ಲ್ಯಾಕ್ ಅಂದರೆ ಅದು ಎಷ್ಟಾಗ್ತದೆ ಅಂತಂದರೆ 2,85,000 ರೂಪಾಯಿ ಬರ್ತದೆ. ಇದರಲ್ಲಿ ಈಗಾಗಲೇ ನಾವು ಇಂಟೀರಿಯಮ್ ಬೋನಸ್ ಅಂತೇಳಿ ಕೊಟ್ಬಿಟ್ಟಿದ್ದೀವಿ 1 ಲಕ್ಷ ರೂಪಾಯಿ. ಸೊ ಕೊಟ್ಟಿರೋದನ್ನು ಕಳಿಬೇಕು. ಸೊ 2,85,000ದಲ್ಲಿ 1 ಲಕ್ಷ ಹೋದರೆ ಇನ್ನು 1,85,000 ದಟ್ ಈಸ್ ದ ಬೋನಸ್ ಪೇಬಲ್ ಟು
ಪಾಲಿಸಿ ಹೋಲ್ಡರ್ಸ್. ಇದು ಪಾಲಿಸಿ ಹೋಲ್ಡರ್ಸ್ಗಳಿಗೆ ಇನ್ನೂ ಕೊಡಬೇಕಾಗಿರ್ತಕ್ಕಂಥ ಒಂದು ಬೋನಸ್ ಅಂತೇಳಿ. ಸೊ ಇದು ಈ ಥರ 2 ಸ್ಟೇಟ್ಮೆಂಟ್ಗಳನ್ನು ತಯಾರು ಮಾಡ್ತಕ್ಕಂಥದ್ದು. ಇದು ಮುಗೀತು ಪ್ರಾಬ್ಲಮ್. 3ನೇ ಪ್ರಾಬ್ಲಮ್ದಲ್ಲಿ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆಫ್ ಭಾರತ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಪ್ರಿಪೇರ್ ಇಟ್ಸ್ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ದ ಸ್ಟೇಟ್ಮೆಂಟ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡೆಡ್ 31/3/2002 ಅಂತ. ಇಲ್ಲಿ ಲೈಫ್ ಫಂಡ್ 35 ಲಕ್ಷ ಕೊಟ್ಟಿದ್ದಾರೆ, ನೆಟ್ ಲಯಬಿಲಿಟಿ 24 ಲಕ್ಷ ಇದೆ, ಇಂಟೀರಿಯಂ ಬೋನಸ್ 4 ಲಕ್ಷ ಇದೆ, ಆಮೇಲೆ ಇನ್ವೆಸ್ಟ್ಮೆಂಟ್ಸ್ ರಿಟರ್ನ್ ಡೌನ್, ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ಸ್ ರಿಟರ್ನ್ ಡೌನ್ 1 ಲಕ್ಷ ಅಂತ ಹೇಳಿದೆ. ಸೊ ಇಲ್ಲಿ ನೀವು ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಸೊ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟು ಡೆಬಿಟ್ ಸೈಡಲ್ಲಿ ನೆಟ್ ಲಯಬಿಲಿಟಿ ಬರೀಬೇಕು 24 ಲಕ್ಷ, ಕ್ರೆಡಿಟ್ ಸೈಡಲ್ಲಿ ಲೈಫ್ ಫಂಡ್ ಅಂತ ಹೇಳಿ ಬರೀಬೇಕು 35 ಲಕ್ಷ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ 35 ಲಕ್ಷ, ಅದನ್ನು ಬರೆದ್ಬಿಟ್ಟು ಅದನ್ನು ಡೆಬಿಟ್ ಸೈಡಿಗೆ ಬರೆದ್ಬಿಟ್ಟು ಇದರಲ್ಲಿ 24 ಲಕ್ಷ ಕಳೆದ್ವಿ ಅಂತಂದರೆ ಇನ್ನು 11 ಲಕ್ಷ ಬರುತ್ತೆ. ಇದು ಬ್ಯಾಲೆನ್ಸಿಂಗ್ ಫಿಗರು ಸರ್ಪ್ಲಸ್ ಅಂತೇಳಿ. ಈಗ ನೀವು ಏನು ಅಂತಂದರೆ ಡಿಸ್ಟ್ರಿಬ್ಯೂಷನ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಥೇಳಿ ಇದನ್ನು ಬರೀಬೇಕು. ಸೊ ಇದರಲ್ಲಿ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ದಿ ಪ್ರಾಫಿಟ್ ಆ್ಯಸ್ ಪರ್ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್. ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಪ್ರಾಫಿಟ್ 11 ಲಕ್ಷ ಇದೆ, ಅದನ್ನು ತೊಗೋಬೇಕು. ಆಮೇಲೆ ಇಲ್ಲಿ ಇಂಟೀರಿಯಂ ಬೋನಸ್ 4 ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಸೊ ಆ್ಯಡ್ ಇಂಟೀರಿಯಂ ಬೋನಸ್ ಪೇಯ್ಡ್. ಆ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟಿನ ಸರ್ಪ್ಲಸ್ಸಿಗೆ ನೀವು ಇಂಟೀರಿಯಂ ಬೋನಸ್ ಏನಾದರೂ ಕೊಟ್ಟಿದ್ದರೆ ಅದನ್ನು ಆ್ಯಡ್ ಮಾಡಬೇಕು. ಸೊ 4 ಲಕ್ಷ ಆ್ಯಡ್ ಮಾಡ್ತಾಯಿದ್ದೀವಿ. 11 + 4 ಅಂದರೆ 15 ಲಕ್ಷ ಆಯಿತು. ಇದರಿಂದ ಏನು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಡಿಡಕ್ಟ್ ದ ಲಾಸ್ ಆನ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ಸ್ ರಿಟರ್ನ್ ಡೌನ್ ಅಂತ. ಈ ಇನ್ವೆಸ್ಟ್ಮೆಂಟ್ಸ್ಗಳನ್ನು ರಿವ್ಯಾಲ್ಯೂ ಮಾಡಿದಾಗ ಅಲ್ಲಿ ಸ್ವಲ್ಪ ಲಾಸ್ ಆಗಿದೆ, ಅದನ್ನು ನೀವು ಲೆಸ್ ಮಾಡಬೇಕು. ಸೊ ಇದು 1 ಲಕ್ಷ ಇದೆ, ಕಳೆದಾಗ 14 ಲಕ್ಷ ಬಂತು. ಇದು 14 ಲಕ್ಷ. ದಿಸ್ ಈಸ್ ದ ಪ್ರಾಫಿಟ್ ಅವೈಲಬಲ್ ಫಾರ್ ಡಿಸ್ಟ್ರಿಬ್ಯೂಷನ್ ಅಮಾಂಗ್ ಪಾಲಿಸಿ ಹೋಲ್ಡರ್ಸ್ ಆ್ಯಂಡ್ ಶೇರ್ ಹೋಲ್ಡರ್ಸ್. ಸೊ ಇದರಲ್ಲಿ ನಮ್ಮ ನಿಯಮದ ಪ್ರಕಾರ ಪಾಲಿಸಿ ಹೋಲ್ಡರ್ಸ್ಗಳಿಗೆ 95% ಪಾಲಿಸಿ ಹೋಲ್ಡರ್ಸ್ಗಳಿಗೆ ಸೇರಿದ್ದು. ಸೊ 95% ಆಫ್ 14 ಲ್ಯಾಕ್ ಅಂತಂದರೆ 13,30,000 ಅಂಥೇಳಿ ಆಗ್ತದೆ. ಇದರಲ್ಲಿ ನಾವು ಈಗಾಗಲೇ ಅವರಿಗೆ ಇಂಟೀರಿಯಂ ಬೋನಸನ್ನು ಕೊಟ್ಬಿಟ್ಟಿದ್ದೀವಿ 4 ಲಕ್ಷ ರೂಪಾಯಿ, ಅದನ್ನು ಕಳಿಬೇಕು. ಕಳೆದಾಗ ಇನ್ನು 9,30,000 ರೂಪಾಯಿ. ಅದು ಏನು ಅಂದರೆ ದಟ್ ಈಸ್ ದ ಬೋನಸ್ ಪೇಬಲ್ ಟು ದ ಪಾಲಿಸಿ ಹೋಲ್ಡರ್ಸ್. ಇನ್ನು ಬೋನಸ್ ಪಾಲಿಸಿ ಹೋಲ್ಡರ್ಸ್ಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಬೋನಸ್ ಅಂತ. ಇನ್ನು 4ನೇ ಪ್ರಾಬ್ಲಮ್ದಲ್ಲಿ ಏನು ಅಂತಂದರೆ ಲೈಫ್ ಫಂಡ್ ಆ್ಯಸ್ ಆನ್ 31st December 2003 ಅಂತ ಕೊಟ್ಟಿದ್ದಾರೆ. 90,50,000 ಇದೆ. ನೆಟ್ ಲಯಬಿಲಿಟಿ ಕೊಟ್ಟಿದ್ದಾರೆ 80 ಲಕ್ಷ. ಇಂಟೀರಿಯಂ ಬೋನಸ್ ಪೇಯ್ಡ್ ಡ್ಯೂರಿಂಗ್ ದ ಇಂಟರ್ವ್ಯಾಲ್ಯೂಯೇಷನ್ ಪೀರಿಯಡ್ ಅಂದರೆ 1 ಲಕ್ಷ ಕೊಟ್ಟಿದ್ದಾರೆ. ಸರ್ಪ್ಲಸ್ ಬ್ರಾಟ್ ಫಾರ್ವರ್ಡ್ ಫ್ರಮ್ ಪ್ರೀವಿಯಸ್ ವ್ಯಾಲ್ಯೂಯೇಷನ್, ಹಿಂದಿನ ವ್ಯಾಲ್ಯೂಯೇಷನಿಂದ ಬಂದಿರತಕ್ಕಂಥ ಸರ್ಪ್ಲಸ್ 7 ಲಕ್ಷ ಅಂತ ಇದೆ. ಪ್ರಪೋಸ್ಡ್ ಸರ್ಪ್ಲಸ್ ಅಮೌಂಟ್ ಟು ಬಿ ಕ್ಯಾರಿಡ್ ಫಾರ್ವರ್ಡ್, ಮುಂದಿನ ವರ್ಷಕ್ಕೆ ತಗೊಂಡು ಹೋಗಬೇಕಾಗಿರ್ತಕ್ಕಂಥ ಸರ್ಪ್ಲಸ್ ಎಷ್ಟಿದೆ 8,50,000 ಇದೆ ಅಂತ. ಸೊ ಇಟ್ ವಾಸ್ ಡಿಸೈಡೆಡ್ ಟು ಡಿವೈಡ್ ದ ಬ್ಯಾಲೆನ್ಸ್ ಅಮೌಂಟ್ ಬಿಟ್ವೀನ್ ದ ಪಾಲಿಸಿ ಹೋಲ್ಡರ್ಸ್ ಆ್ಯಂಡ್ ಶೇರ್ ಹೋಲ್ಡರ್ಸ್ ಇನ್ ದ ರೇಷಿಯೋ ಆಫ್ 95% ಆ್ಯಂಡ್ 5%. ಇಲ್ಲಿ ಕ್ಲೀನಾಗಿ ಕೊಟ್ಬಿಟ್ಟಿದ್ದಾರೆ, 95 ಮತ್ತು 5%ಅಲ್ಲಿ ಹಂಚಬೇಕು ಅಂತೇಳಿ ಪ್ರಾಫಿಟನ್ನು. ಸೊ ಯು ಹ್ಯಾವ್ ಟು ಪ್ರಿಪೇರ್ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್, ಸ್ಟೇಟ್ಮೆಂಟ್ ಆಫ್ ನೆಟ್ ಪ್ರಾಫಿಟ್, ಸ್ಟೇಟ್ಮೆಂಟ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಸರ್ಪ್ಲಸ್ ಬಿಟ್ವೀನ್ ಪಾಲಿಸಿ ಹೋಲ್ಡರ್ಸ್ ಆ್ಯಂಡ್ ಶೇರ್ ಹೋಲ್ಡರ್ಸ್. ಫಸ್ಟ್ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟನ್ನು ಬರೀಬೇಕು. ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2003 ಅಂತ. ಲೈಫ್ ಫಂಡ್ ಕ್ರೆಡಿಟ್ ಸೈಡಲ್ಲಿ 90,50,000, ಡೆಬಿಟ್ ಸೈಡಲ್ಲಿ ನೆಟ್ ಲಯಬಿಲಿಟಿ ಅಂತೇಳಿ 80 ಲಕ್ಷ. ಸೊ ಇದನ್ನು ಟೋಟಲ್ ಮಾಡಿದಾಗ 90,50,000 ಬರುತ್ತೆ. ಅದನ್ನೇ ಡೆಬಿಟ್ ಸೈಡಲ್ಲಿ 90,50,000 ಬರೀಬೇಕು. ಬರೆದ್ಬಿಟ್ಟು ಅದರಲ್ಲಿ 80 ಲಕ್ಷ ಕಳೆದ್ಬಿಟ್ರೆ 10,50,000 ರೂಪಾಯಿ ಬರುತ್ತೆ. ದಿಸ್ ಈಸ್ ದ ಸರ್ಪ್ಲಸ್ ಆ್ಯಸ್ ಪರ್ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್. ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಇರ್ತಕ್ಕಂಥ ಒಂದು ಸರ್ಪ್ಲಸ್. ಈಗ ನಾವೇನು ಮಾಡಬೇಕು ಅಂತಂದರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಫಾರ್ ದ ಇಯರ್, ಈ ವರ್ಷ ಎಷ್ಟು ಪ್ರಾಫಿಟ್ ಗಳಿಸಿದ್ದೀವಿ ಅದನ್ನು ಒಂದು ಸ್ಟೇಟ್ಮೆಂಟನ್ನು ತಯಾರು ಮಾಡಬೇಕು. ಸೊ ಇದಕ್ಕೆ ಪ್ರಾಫಿಟ್ ಆ್ಯಸ್ ಪರ್ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟನ್ನು ತೊಗೋಬೇಕು. 10,50,000 ಮೇಲೆ ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಬಂದಿರತಕ್ಕಂಥ ಪ್ರಾಫಿಟು 10,50,000. ಇದಕ್ಕೆ ಈಗಾಗಲೇ ಕೊಟ್ಟಿರ್ತಕ್ಕಂಥ ಇಂಟೀರಿಯಂ ಬೋನಸ್ ಏನಾದರೂ ಇದ್ದರೆ ಅದನ್ನು ಕೂಡಬೇಕು. 1 ಲಕ್ಷ ಇದೆ, ಸೊ 1 ಲಕ್ಷವನ್ನು ಆ್ಯಡ್ ಮಾಡಿದ್ದೀವಿ. ಸೊ ಟೋಟಲ್ ಪ್ರಾಫಿಟು 11,50,000 ಆಯಿತು. ಇದರಲ್ಲಿ ಏನು ಸೇರ್ಕೊಂಡಿದೆ ಅಂತಂದರೆ ಸರ್ಪ್ಲಸ್ ಬ್ರಾಟ್ ಫಾರ್ವರ್ಡ್ ಫ್ರಮ್ ಲಾಸ್ಟ್ ಇಯರ್, ಹಿಂದಿನ ವರ್ಷದಿಂದ ಉಳಿಸ್ಕೊಂಡು ಬಂದಿರತಕ್ಕಂಥ ಸರ್ಪ್ಲಸ್ ಪ್ರಾಫಿಟ್ ಅದು ಸೇರ್ಕೊಂಡಿದೆ. ಎಷ್ಟು? 7 ಲಕ್ಷ ಸೇರ್ಕೊಂಡಿದೆ. ಸೊ ಅದು ಹೋಯಿತು ಅಂತಂದರೆ ಈ ವರ್ಷದ ಪ್ರಾಫಿಟ್ ಎಷ್ಟು? 4,50,000. ಅಂದರೆ ಈ ವರ್ಷ ಕಂಪನಿ ಗಳಿಸಿರ್ತಕ್ಕಂಥ ಪ್ರಾಫಿಟ್ಟು 4,50,000. ಇದೊಂದು ಸ್ಟೇಟ್ಮೆಂಟ್ ಕಂಡುಹಿಡಿಯೋಕ್ಕೆ ಪ್ರಿಪೇರ್ ಮಾಡೋಕ್ಕೆ ಹೇಳಿದರು. ಏನಂತಂದರೆ ಸ್ಟೇಟ್ಮೆಂಟ್ ಆಫ್ ನೆಟ್ ಪ್ರಾಫಿಟ್ ಅಂತ, ಅಂದರೆ ನೆಟ್ ಪ್ರಾಫಿಟ್ ಫಾರ್ ದ ಕರೆಂಟ್ ಇಯರ್ ಅಂತ 4,50,000. ನೆಕ್ಸ್ಟ್ ಏನು ಅಂತಂದರೆ ಕಂಪ್ಯೂಟೇಷನ್ ಆಫ್ ಪ್ರಾಫಿಟ್ ಫಾರ್ ಡಿಸ್ಟ್ರಿಬ್ಯೂಷನ್, ಅಂದರೆ ಶೇರ್ ಹೋಲ್ಡರ್ಸ್ ಮತ್ತು ಪಾಲಿಸಿ ಹೋಲ್ಡರ್ಸ್ಗಳ ಮಧ್ಯೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಲಭ್ಯ ಇರತಕ್ಕಂಥ ಪ್ರಾಫಿಟ್ ಎಷ್ಟು ಅದನ್ನು ಕಂಡುಹಿಡಿಬೇಕು ನಾವು. ಸೊ ಟೋಟಲ್ ಪ್ರಾಫಿಟ್ ಆ್ಯಸ್ ಅಬೌವ್ ಅಂತ, ಅಂದರೆ ಮೇಲಿನ ಪ್ರಕಾರ ಟೋಟಲ್ ಪ್ರಾಫಿಟ್ ಎಷ್ಟು ಅಂತಂದರೆ 11,50,000 ಬರುತ್ತೆ. ಅಂದರೆ ಇದರಲ್ಲಿ 10,50,000 ವ್ಯಾಲ್ಯೂಯೇಷನ್ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಪ್ಲಸ್ 1 ಲಕ್ಷ ರೂಪಾಯಿ ಇಂಟೀರಿಯಂ ಬೋನಸ್ ಪೇಯ್ಡ್ ಅದು ಇದೆ.
ಸೊ ಟೋಟಲ್ 11,50,000 ಇದೆ. ಇದರಲ್ಲಿ ಲೆಸ್ ಪ್ರಪೋಸ್ಡ್ ಪ್ರಾಫಿಟ್ ಟು ಬಿ ಕ್ಯಾರಿಡ್ ಫಾರ್ವರ್ಡ್, ಅಂದರೆ ಮುಂದಿನ ವರ್ಷಕ್ಕೆ ತೊಗೊಂಡು ಹೋಗಬೇಕಾಗಿರ್ತಕ್ಕಂಥ ಪ್ರಾಫಿಟ್, ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು. ಸೊ 8,50,000 ಇದೆ, ಈ ಪ್ರಾಬ್ಲಮ್ದಲ್ಲೇ ಹೇಳಿದ್ದಾರೆ. ನೆಕ್ಸ್ಟ್ ಇಯರ್ಗೆ 8,50,000 ತೊಗೊಂಡು ಹೋಗಬೇಕು ಅಂತ. ಸೊ ಅದನ್ನು ನಾವೇನು ಮಾಡಬೇಕು, ಲೆಸ್ ಮಾಡಬೇಕು. ಲೆಸ್ ಮಾಡಿದರೆ ದಿಸ್ ಈಸ್ ದ ಪ್ರಾಫಿಟ್ ಅವೈಲೇಬಲ್ ಫಾರ್ ಡಿಸ್ಟ್ರಿಬ್ಯೂಷನ್. 3,00,000 ರೂಪಾಯಿ ಪ್ರಾಫಿಟನ್ನು ನಾವು ಹಂಚ್ಬೋದು. ಅದನ್ನು ಹೇಗೆ ಹಂಚಿದ್ದೀವಿ, ಡಿಸ್ಟ್ರಿಬ್ಯೂಷನ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂತ. ಪಾಲಿಸಿ ಹೋಲ್ಡರ್ ಶೇರ್ 95% ಅಂತ ಹೇಳಿದರೆ 95% ಆಫ್ 3 ಲ್ಯಾಕ್, ಅದು 2,85,000 ರೂಪಾಯಿ ಆಗುತ್ತೆ. ಸೊ ಈಗಾಗಲೇ ಅವರಿಗೆ ಇಂಟರಿಮ್ ಬೋನಸನ್ನು ಕೊಟ್ಬಿಟ್ಟಿದ್ದೀವಿ 1,00,000. ಸೊ ಅದನ್ನು ಕಳಿಬೇಕು. ಸೊ ಹಾಗಾದರೆ ಇನ್ನು ಉಳಿದಿದ್ದು ಬೋನಸ್ ಪೇಬಲ್ ಎಷ್ಟು ಅಂತಂದರೆ 1,85,000. ಅದ್ರ ಜೊತೆಗೆ ಶೇರ್ ಹೋಲ್ಡರ್ಸ್ ಅಲೋಕೇಶನ್ 3,00,000ದಲ್ಲಿ 5% ಅಂತ ಅಂದರೆ 15,000 ರೂಪಾಯಿ ಆಗ್ತದೆ. 3,00,000ಕ್ಕೆ 5% ಅಂದರೆ 15,000 ಆಗ್ತದೆ. ಸೊ ಟೋಟಲ್ ಟು ಬಿ ಡಿಸ್ಟ್ರಿಬ್ಯೂಟೆಡ್, ಟೋಟಲ್ ಪ್ರಾಫಿಟ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಎಷ್ಟಿದೆ ಅಂತಂದರೆ 2,00,000 ರೂಪಾಯಿ ಇದೆ ಅಂತ. ಸೊ ಈ ಥರದ ಒಂದು ಪ್ರಾಬ್ಲಮ್ಮು ಇಲ್ಲಿಗೆ ಮುಗೀತು. ಥ್ಯಾಂಕ್ ಯು. ಇದನ್ನು ಚೆನ್ನಾಗಿ ನೋಡ್ಕೊಳ್ರಿ. ಈ ಥರದ ಪ್ರಾಬ್ಲಮ್ಸ್ಗಳು ಬಂದೇ ಬರ್ತವೆ ಸಾಮಾನ್ಯವಾಗಿ. ಥ್ಯಾಂಕ್ ಯು.